ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ಮಾಪಕಿ, ದೊಡ್ಡ ಮನೆ ಸೊಸೆ, ದೊಡ್ಡ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರುವಂಥ ನಮ್ಮ ನೆಚ್ಚಿನ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ ಮೇಡಮ್ ಅವರ ಹುಟ್ಟುಹಬ್ಬ. ಮೊದಲಿಗೆ ಅವರಿಗೆ ಹ್ಯಾಪಿ ಬರ್ತ್ಡೇ ಮೇಡಮ್, ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಉತ್ತಮ ಆರೋಗ್ಯ, ಆಯಸ್ಸು ಎಲ್ಲವನ್ನು ನೀಡಲಿ. ನೀವು ಹೊಸ ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ, ಹೊಸಬರಿಗೆ ನೀಡುವಂಥ ಸಪೋರ್ಟು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆಯ ಪ್ರೊಡ್ಯೂಸರ್ ಆಗಿ ನಿಮ್ಮ ಎಂಟ್ರಿ ಅವಶ್ಯಕತೆ ಇತ್ತು. ಹಾಗಾಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರ. ನಾನು ಮೇಡಮ್ನ ಒಂದು ಸತಿ ಮೀಟ್ ಮಾಡಿದ್ದೆ. ನನಗೆ ಭಯ ಇತ್ತು ಮೇಡಮ್ ಹತ್ರ ಆಟೋಗ್ರಾಫ್ ಕೇಳೋಕ್ಕೆ. ತುಂಬ ಸಿಂಪಲ್ ನಮ್ಮ ಮೇಡಮು ಚೆನ್ನಾಗಿ ಮಾತಾಡ್ತೀವಿ. ಆಟೋಗ್ರಾಫನ್ನು ಬರ್ಕೊಟ್ರು. ಆ ಆಟೋಗ್ರಾಫ್ ಬರ್ಕೊಟ್ಟ ಮೇಲೆ ಇವತ್ತು ನಾನು ಈ ಲೆವೆಲಿಗೆ ಬಂದಿದ್ದೀನಿ ಅಂದರೆ ತಪ್ಪಾಗಲ್ಲ. ಹಾಗಾಗಿ ಸಿಂಪ್ಲಿಸಿಟಿ ಎಷ್ಟು ಇದೆ ಅನ್ನೋದನ್ನು ನಾವು ದೊಡ್ಡ ಮನೆಯವರ ಹತ್ರ ನೋಡಿ ಕಲಿಬೇಕು ಅನ್ನೋದನ್ನು ನಾವು ಕಾಣಬೇಕು. ಹಾಗಾಗಿ ಅಶ್ವಿನಿ ಮೇಡಮ್ಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹೊಸಬರಿಗೆ ನೀಡುವಂಥ ಬೆಂಬಲ, ಪ್ರೋತ್ಸಾಹ ಇದೇ ರೀತಿ ಕಂಟಿನ್ಯೂ ಆಗಲಿ. ಅವರಿಂದ ಇನ್ನಷ್ಟು ಉತ್ತಮ ಸಿನಿಮಾಗಳು ಬರಲಿ ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.